Hello guys, welcome back to my YouTube channel, Shreya Vlogs. So literally after so long time ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಬಿಕಾಸ್ ನನ್ನ ಲಾಸ್ಟ್ ವ್ಲಾಗ್ ಬಂದು ದೀಪಾವಳಿ ವ್ಲಾಗ್ ಅನ್ಕೊತೀನಿ. ನಾನು ಏನೋ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಬಿಕಾಸ್ ನನ್ನ ಸೆಮ್ ಎಕ್ಸಾಮ್ಸ್ ಇತ್ತು ಗೈಸ್. ಸೆಮ್ ಎಕ್ಸಾಮ್ಸ್ಗೆ ಓದಬೇಕಾಗಿತ್ತು. ಓದೋ ಟೈಮಲ್ಲಿ ಏನಾದರೂ ನಾನು ವ್ಲಾಗ್ ಮಾಡ್ಕೊಂಡು ಇಟ್ಕೊಂಡ್ರೆ ನಮ್ಮ ಮನೇಲಿ ಸರಿಯಾಗಿ ಕೊಡ್ತಾರೆ ಗೈಸ್. ಇವತ್ತಿನ ವ್ಲಾಗ್ ಏನು ಅಂತ ನಾನು ನಿಜವಾಗ್ಲೂ ಕಂಟೆಂಟ್ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿಲ್ಲ, ರ್ಯಾಂಡಮ್ ವ್ಲಾಗ್, ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ನೈಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ನಮ್ಮ ಮನೇಲಿ ಇವತ್ತು ಪ್ರಾನ್ಸ್ ಕಬಾಬ್ ಮಾಡ್ತಿದ್ದಾರೆ ಗೈಸ್. ಪ್ರಾನ್ಸ್ ಕಬಾಬ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ನಂಗೆ ಗೊತ್ತು ಗೈಸ್, ನೀವು ನಾನು ಮಿಸ್ ಮಾಡ್ಕೊತಾ ಇದ್ರಿ ಅಂತ, ಅದಕ್ಕೋಸ್ಕರನೇ ನಾನು ವ್ಲಾಗ್ ಬಿಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಂದು ವ್ಲಾಗ್ ಆಗಿದೆ, ಆದರೆ ಆ ವ್ಲಾಗ್ ಎಡಿಟಿಂಗ್ ಆಗಿಲ್ಲ. ಆ ವ್ಲಾಗ್ ಬಂದು ನಾನು ಚಂದು ಜೊತೆಗೆ ಮಾಡಿರೋದು, ಏನದು ಕೇಕ್ ಮಾಡೋ ವ್ಲಾಗ್ ಅದು ಇನ್ನೂ ಎಡಿಟಿಂಗ್ ಆಗಿಲ್ಲ, ಅದು ಹಾಕಬೇಕು. ಆ ವ್ಲಾಗ್ ಮುಂಚೆ ಈ ವ್ಲಾಗ್ ಬರುತ್ತೆ. ಆ್ಯಂಡ್ ಸೊ ನಮ್ಮ ಮನೇಲಿ ಎಲ್ಲರೂ ಏನೇನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬೇಡ ಬನ್ನಿ ಗೈಸ್. ಸೊ ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ಅಂದರೆ ಅಡುಗೆ ಮಾಡೋದು. ಫ್ಯಾನ್ ಆಫ್ ಮಾಡಿ ಗೈಸ್. ನಮ್ಮ ಅಜ್ಜಿ ಟಿ ವಿ ನೋಡ್ಸೋಣ. ಏನು ನಮ್ಮ ಅಜ್ಜಿನ ಸೈಲೆಂಟಾಗಿರೋದು ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಸೈಲೆಂಟ್ ಅನ್ಕೊಂಬಿಟ್ಟಾರಂತೆ ಮಮ್ಮಿ. ಅಜ್ಜಿ ಸೈಲೆಂಟಾಗಿರೋದನ್ನ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲರೂ ಅಜ್ಜಿ ತುಂಬ ಸೈಲೆಂಟ್ ಅಂತ ಅನ್ಕೊಂಬಿಟ್ಟವ್ರೆ. ಯಾರಾದ್ರು ಫಿಶ್ ಪ್ರಾನ್ಸ್ ಇತ್ತು ತಾನೇ, ಫಿಶ್ ಪ್ರಾನ್ಸ್ ಹೋಗಿ ಫಿಶ್ ಆಗಿಬಿಟ್ಟಿದೆ. ಮೊಟ್ಟೆ ಹಾಕಿ ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಮೊಟ್ಟೆ ಹಾಕಿದೆ, ಇಟ್ಟಿರೋದನ್ನ ಹಾಕ್ಬಿಟ್ಟಿದೆ ಕೆಳಗಡೆ. ಎಲ್ಲಮ್ಮ ಪ್ರಾನ್ಸು ಫ್ರಾನ್ಸ್ ಹೋಗಿ ರಷ್ಯಾಗ ಹೋಗ್ಬಿಟ್ಟು ಇವಾಗ ವಾಪಸ್ ಬರುತ್ತಂತ. ಹೋಗ್ಬಿಟ್ಟು ರಷ್ಯಾಗ ಹೋಗಿ ಗೈಸ್ ಫ್ರಾನ್ಸ್ ರಷ್ಯಾಗ ಹೋಗಿದ್ಯಾ? ನಾನು ಎಗ್ ರೈಸ್ ಮಾಡೋದು ಕಲ್ತಿದ್ದೀನಿ. ಎಗ್ ರೈಸ್ ಸಖತ್ತಾಗಿ ಮಾಡ್ತೀನಿ ಗೈಸ್, ಸಖತ್ತಾಗಿ ಮಾಡ್ತೀನಿ. ಅದ್ರ ಜೊತೆ ನಿಮಗೆ ವ್ಲಾಗ್ ಬೇಕಂದ್ರೆ ಹೇಳಿ, ಮಾಡ್ತೀನಿ ವ್ಲಾಗು ಎಗ್ ರೈಸ್ ಹೆಂಗೆ ಮಾಡೋದಂತ. ಮನೇಲಿ ಬೇರೆ ಕೆಲಸಗಳು ಮಾಡ್ತೀನಿ. ಅಮ್ಮ ಪ್ಲೀಸ್ ಈ ಲುಕ್ಕೇನ ನಾನು ಬೇಕಾದ್ರೆ ಕಾಲೇಜ್ಗೆ ಹೋದಾಗ ಕೊಟ್ಟಿದ್ರೆ ನಾನು ಒಪ್ಕೊತಾ ಇದ್ದೆ. ಮನೇಲಿದ್ದಾಗ ದಿನ ಬೆಳಗ್ಗೆ ನಾನೇ ತಾನೇ ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ. ಅಡುಗೆ ಒಂದು ನಮ್ಮಮ್ಮನೂ ಇಲ್ಲ ನಮ್ಮ ಅಜ್ಜಿ ಮಾಡ್ತಾರೆ ಗೈಸ್. ಈ ಮಿಕ್ಕಿದೆಲ್ಲ ಮನೆ ಕೆಲಸ ನಾನೇ ಮಾಡೋದು ನಮಗೆ ಅಷ್ಟೇ. ಸಂಡೇ ನಮ್ಮ ಅಪ್ಪ ಮನೆ ಕ್ಲೀನ್ ಮಾಡ್ತಾರೆ, ಅಂದರೆ ಧೂಳು ಹೊಡಿತಾರೆ, ನಾನು ಧೂಳು ಗುಡಿಸ್ತೀನಿ. ಮನೆ ಎಲ್ಲ ಕೆಲಸ ಮಾಡೋದು ಇನ್ಯಾರು ಮಾಡೋದೇ ಇಲ್ಲ ಅನ್ಕೋಬೇಕು. ಸೀರಿಯಸ್ ಆಗು ಅಮ್ಮ, ನಿಜ ಹೇಳಮ್ಮ. ನೀನು ನಿಮ್ಮ ಅಪ್ಪನೇ ಮನೇಲಿ ಜಾಸ್ತಿ ಕೆಲಸ ಮಾಡೋದು. ಈ ಫ್ರೂಟ್ನ ಟೇಸ್ಟ್ ಮಾಡಿ. ಈ ಫ್ರೂಟ್ ನನ್ನ ಫೇವ್ರೆಟ್ ಫ್ರೂಟ್, ಚೆನ್ನಾಗಿರುತ್ತೆ. ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ಲಾಂಗನ್ನ ಗೊತ್ತಿಲ್ಲ ಗೈಸ್, ಅದಂತಾರೆ ಒಟ್ಟಿನಲ್ಲಿ. ನಾವೇ ನನಗೋಸ್ಕರ ಏನು ಮಾಡಿಲ್ಲ ಗೈಸ್, ನಮ್ಮ ಅಜ್ಜಿ ಮಾಡ್ಬಿಟ್ರೆ ನಾನು ಕೈಯೋ ಅಂತೀನಿ ಅಂದ್ಬಿಟ್ಟು ಮಾಡೋಣ ಬಂದ್ಬಿಡುತ್ತೆ ಮನ್ಸಲ್ಲಿರೋದು. ಸೀರಿಯಸ್ ಆಗಿಲ್ಲ ಗೈಸ್, ಮಾಡವ್ರೆ. ಕಬಾಬ್ ತಿಂತಾನೆ, ಕಬಾಬ್ ತಿನ್ನಲ್ವಾ? ಕಬಾಬ್ ತಿಂತೀನಿ. ಅಜ್ಜಿ ಕೊಡು ಯಾದನ್ನ, ಅದನ್ನ ಕೈಯಲ್ಲಿ ನೋ ವೇ, ಚಾನ್ಸೇ ಇಲ್ಲ ಗೈಸ್, ನಾನಂತೂ ಕೊಡಲ್ಲ. ಬೆಳಗ್ಗೆ ನಮ್ಮಪ್ಪ ಸಂಜೆ 1 hour ವಾಕಿಂಗ್ ಮಾಡ್ತಾರೆ, ಹಾಗೆ ಬೆಳಗ್ಗೆ ಎದ್ದ ತಕ್ಷಣ 1.5 hour ಯೋಗ ಮಾಡ್ತಾರೆ. ಅದ್ರಲ್ಲಿ ನೀನು ಮಾಡ್ತೀಯ? ನಮ್ಮಮ್ಮ ಮಲ್ಕೊಂಡೆ ಯೋಗ ಮಾಡ್ತಾ ನಮ್ಮಮ್ಮ ಬೆಡ್ ಮೇಲಿಂದ ಎದೊಳ್ತಾನೆ ಯೋಗ ಮಾಡ್ಕೊಂಡು ಎದೊಳ್ತಾರೆ ಗೈಸ್. 1 2 3 4 5 6 7 8 ಅಂತ ಯೋಗ ಮಾಡ್ಕೊಂಡು ಎದೊಳ್ತಾರೆ. ನಮ್ಮ ವ್ಲಾಗ್ ಮಾಡಕ್ಕೆ ತುಂಬ ಇರಿಟೇಷನ್ ಮಾಡ್ತಾವ್ರೆ ಗೈಸ್. ಅದಕ್ಕೆ ನಮ್ಮ ಅಮ್ಮನ ನಮ್ಮ ಅಜ್ಜಿನ ಇಬ್ಬರು ಪ್ಲ್ಯಾನ್ ಮಾಡಿ ಆಚೆ ಆಗ್ತಾ ಇದ್ದೀನಿ ನಮ್ಮ ಮನೆಯಿಂದ. ಅಷ್ಟು ಮಾಡಿ ಪುಣ್ಯ ಪಡ್ಕೊ. ನಮ್ಮಮ್ಮ ನಮ್ಮ ಅಜ್ಜಿ ಏನಕ್ಕೆ ಇರೋದಂದ್ರೆ ಟೈಮ್ ಊಟ ಮಾಡಾಕ್ಬೇಕು, ಅದಕ್ಕೋಸ್ಕರ ಇಟ್ಕೊಂಡಿದ್ದೀವಿ ಅಷ್ಟೇ. ಊಟ ಮಾಡೋಕ್ಕಲ್ಲ, ಅಡುಗೆ ಮಾಡಾಕಕ್ಕೆ ಸಮಾಧಾನನಾ? ನಾನು ಗೋಬಿ ತಗೋಬಾರ ಅಷ್ಟರಲ್ಲಿ ಕಬಾಬ್ ಎಲ್ಲ ರೆಡಿ ಆಗ್ತಿದೆ. ಪ್ರಾನ್ಸ್ ಕೂಡ ಸಾಕಾಗಿದೆ.
ಹಲೋ ಗೈಸ್, ಸೊ ಅಪಾರ್ಟ್ ಫ್ರಮ್ ನೆನ್ನೆದು ವ್ಲಾಗ್ ಅಂದರೆ ಕಂಟಿನ್ಯೂಷನ್ನೇ ಬರುತ್ತೆ. ನೆನ್ನೆದು ಬಿಟ್ಟು ಇವತ್ತಿಗೆ ನಾನು ನಿನ್ನೆ ನೈಟು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆಸ್ಕ್ ಮೀ ಕ್ವೆಶನ್ ಅಂತ ಹಾಕಿದ್ದೆ. ಲೈಕ್ ಆನ್ಸರ್ನ ನಾನು ಯೂಟ್ಯೂಬ್ ಚಾನಲಲ್ಲಿ ಮಾಡ್ತೀನಿ ಅಂದ್ಬಿಟ್ಟು. ಆ್ಯಂಡ್ ನನ್ನ ಫೋನಲ್ಲಿ ವೀಡಿಯೋ ರೆಕಾರ್ಡ್ ಆಗ್ತಿರೋದ್ರಿಂದ ನಾನು ಒಂದು ಬುಕ್ಕಲ್ಲಿ ಬರ್ಕೊಂಡಿದ್ದೀನಿ ಗೈಸ್, ಅಂದರೆ ನೀವೇನೇನು ಕ್ವೆಶನ್ ಕೇಳಿದ್ದೀರಾ ಅಂದ್ಬಿಟ್ಟು. ಆಮೇಲೆ ಸೊ ನನ್ನ ವೆರಿ ಫಸ್ಟ್ ಕ್ವೆಶನ್ ಬಂದು, ನೀವು ಸಿಂಗಲ್ಲ ಅಥವಾ ಮಿಂಗಲ್ಲ ಅಂತ ಗೈಸ್. ಮಿಂಗಲ್ ಅಂದರೆ ಏನಂದರೆ ನಾನೊಂದು ಹುಡುಗನ ಇಷ್ಟಪಡೋದು, ಅವರು ನನ್ನ ಇಷ್ಟಪಡೋದು ಈಸ್ ಮಿಂಗಲ್. ಬಟ್ ನಾನು ಆಗಿಲ್ಲ ಗೈಸ್, ನಾನು ಐ ಆಮ್ ಸಿಂಗಲ್, ನಾನು ಕಮಿಟೆಡ್ ಆಗಿಲ್ಲ. ಆದರೆ ಅಫ್ಕೋರ್ಸ್ ನಿಮ್ಮ ಮುಂದೆ ಆಗಲಿ ನಮ್ಮ ಪೇರೆಂಟ್ಸ್ ಮುಂದೆ ಆಗಲಿ ಹೇಳ್ತೀನಿ. ಸೊ ನಾನು ಸಿಂಗಲ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಕ್ರಶ್ ಅಂತ ಹೇಳಿ ಹಾರ್ಟ್ ಹಾಕಿ ಒಂದು ಸ್ಮೈಲ್ ಇಮೋಜಿ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಕ್ವೆಶನ್ ಅಲ್ಲ, ಅದು ಹಾಯ್ ಅಂತ ಹೇಳಿದ್ದೀರಾ, ಹಲೋ. ಆಮೇಲೆ ನೆಕ್ಸ್ಟು ನಮ್ಮನ್ನ ಏನಕ್ಕೆ ಮರ್ತಿರೋದು ಅಂತ ಹಾಕಿದ್ದಾರೆ ನಮ್ಮ ಚಿಕ್ಕಮ್ಮ. ನಾನು ಅಂದರೆ ಅವ್ರನ್ನ ನನ್ನ ಅಕ್ಕ ಅಂತ ಅವ್ರು ಚಿಕ್ಕಮ್ಮ ಆಗಬೇಕು, ಬಟ್ ಸ್ಟಿಲ್ ನಾನು ಅವ್ರನ್ನ ಅಕ್ಕ ಅಂತ ಕರಿತೀನಿ. ಅವ್ರ ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ, ಇವರು. ಸೊ ಅಕ್ಕ, ನಾನು ನಿಮ್ಮನ್ನ ಮರ್ತಿಲ್ಲ, ಮರೆಯೋದಕ್ಕೆ ಚಾನ್ಸ್ ಕೂಡ ಇಲ್ಲ. ಲೈಕ್ ನಾವು ನಿಮ್ಮ ಮನೆಗೆ ಬರೋದೆಲ್ಲ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಸಮ್ ರೀಸನ್ಸ್ ಅಂದರೆ ಅದೇನು ಪರ್ಸ್ನಲ್ ರೀಸನ್ಸ್ ಅಲ್ಲ. ಲೈಕ್ ನನಗೂ ಸ್ಟಡೀಸ್ ಇದೆ, ಅದು ಇದು, ಲೈಕ್ ಅಷ್ಟು ದೂರ ಇದೆ. ನಿಮ್ಮ ಊರಿರೋದು ಶಿವಮೊಗ್ಗ, ಐ ಮೀನ್ ಭದ್ರಾವತಿ ಸೈಡ್. ಸೊ ಅಷ್ಟು ದೂರೆಲ್ಲ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬರೋಕ್ಕಾಗ್ತಿಲ್ಲ ಅಷ್ಟೇ. ಬಟ್ ಪಕ್ಕ ಬಂದೇ ಬರ್ತೀವಿ ನಿಮ್ಮ ಮನೆಗೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ 10th ಮತ್ತು 2nd PU ಮಾರ್ಕ್ಸ್ ಕೇಳಿದ್ದೀರಾ. ನಂದು 10th ಪರ್ಸೆಂಟೇಜ್ ಬಂದುಬಿಟ್ಟು 78% ಬಂದಿತ್ತು. ಬಟ್ 2nd PU ಮಾರ್ಕ್ಸ್ ನಾನು ಹೇಳಲ್ಲ ಗೈಸ್. ಏನಕ್ಕೆ ಅಂದರೆ 2nd PU ಮಾರ್ಕ್ಸ್ ಫೇಲ್ ಅಲ್ಲ, ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದೀನಿ ಪ್ಲಸ್ ಚೆನ್ನಾಗಿ ಬಂದಿದೆ. ಬಟ್ 10th ಪರ್ಸೆಂಟೇಜ್ ಅಷ್ಟೇನು ಬಂದಿಲ್ಲ ಗೈಸ್, ಸ್ವಲ್ಪ ಡೌನ್ ಆಗಿದೆ. ಬಿಕಾಸ್ ನಾನು ಯಾಕೆ ಕಾಲೇಜ್ ಅಂತ ಹೇಳಲ್ಲ, ಬಟ್ ಆ ಕಾಲೇಜಲ್ಲಿ ನನಗೆ ಅನಿಸೋ ಪ್ರಕಾರ ಎಜುಕೇಷನ್ ಅಷ್ಟು ನನಗೆ ಸರಿ ಹೋಗಲಿಲ್ಲ. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು, ಹಾಯ್ ಅಕ್ಕ, ಹೌ ಆರ್ ಯು, ನೀವು ಎಲ್ಲಿರೋದು ಅಂತ ಕೇಳಿದ್ದೀರಾ. ಹಲೋ. ಸೊ ನಾನಿರೋದು ಬಂದುಬಿಟ್ಟು ಬ್ಯಾಂಗ್ಳೂರಲ್ಲಿ ನಾನು ಇದ್ದಿದ್ದು ಇರ್ತೀನಿ ಕೂಡ. ಅಕಸ್ಮಾತ್ ನನಗೇನಾದರೂ ಲೈಕ್ ನಾನು ಏಮಿರೋದು ಅಬ್ರಾಡ್ ಜಾಬ್ ಅಂತ ಗೈಸ್. ಸೊ ನನಗೇನಾದ್ರು ಅಬ್ರಾಡಲ್ಲಿ ಏನಾದರೂ ನಮ್ಗೆ ಜಾಬ್ ಸಿಕ್ಕಿದ್ರೆ ಯಾವ ಕಂಟ್ರಿಯಲ್ಲಿ ನನಗೆ ಸಿಕ್ಕುತ್ತೆ ಅಲ್ಲಿಗೆ ಹೋಗ್ತೀನಿ. ಆಮೇಲೆ ನೆಕ್ಸ್ಟು ಫಾಲೋ ಬ್ಯಾಕ್ ಮಾಡಿ ಅಂತ ಕೇಳಿದ್ದೀರಾ. ನೀವು ಏನಾದರೂ ನನ್ನ ಫಾಲೋವಿಂಗ್ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಫಾಲೋವಿಂಗ್ ಚೆಕ್ ಮಾಡಿ. ನಾನು ನಮ್ಮ ಅಣ್ಣ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಫಾಲೋ ಮಾಡ್ತಾಯಿಲ್ಲ. ಆದರೆ ಹುಡುಗರಲ್ಲಿ ಯಾರನ್ನೂ ನಾನು ಫಾಲೋ ಮಾಡಲ್ಲ. ಬೇಕಾದ್ರೆ ಹುಡುಗಿರು ಅಂದರೆ ತುಂಬ ಜನನ ಫಾಲೋ ಮಾಡ್ತಾಯಿದ್ದೀನಿ, ಲೈಕ್ 77 ಏನೋ ಫಾಲೋವಿಂಗ್ ಇದೆ. ಸೊ ಅಲ್ಲಿರೋದು ನಮ್ಮ ಅಣ್ಣ ಅವ್ರನ್ನ ಬಿಟ್ಬಿಟ್ಟು ಇನ್ಯಾರೂ ನಾನು ಹುಡುಗರನ್ನ ಫಾಲೋ ಮಾಡ್ತಾಯಿಲ್ಲ, ಮಾಡೋದು ಇಲ್ಲ. ಏನೂ ನನ್ನ ಫ್ರೆಂಡ್ ಕೇಳಿರೋದು ಗೈಸ್, ಏನು ಇಷ್ಟು ಬ್ಯುಸಿ ಆಗಿಬಿಟ್ಟಿದ್ಯಾ, ನಾವು ನೆನಪಿದ್ದೀವ ಹೆಂಗೆ ಅಂತ ಕೇಳಿದ್ದಾಳೆ. ಅಫ್ಕೋರ್ಸ್ ನನ್ನ ಸ್ಕೂಲ್ ಮೇಟ್ಸ್ ನನಗೆ ಪ್ರತಿಯೊಬ್ಬರು ನೆನಪಿದ್ದಾರೆ. ಎಸ್ಪೆಷಲಿ ನಮ್ಮ ಗ್ಯಾಂಗ್ ಬಂದ್ಬಿಟ್ಟು ಒಂದು 12 ಮೆಂಬರ್ಸ್ ಇದ್ದಿದ್ದು. ಸೊ ನಮ್ಮ ಗ್ಯಾಂಗ್ ಎಲ್ಲ ಫುಲ್ ಕ್ಲೋಸ್ ಇದ್ವಿ, ಚೆನ್ನಾಗಿತ್ತು. ಬಟ್ ಸ್ಟಿಲ್ ನನಗೆ ಆ ಮೆಮೊರೀಸ್ಗಿಂತ ಇವಾಗ ಕರೆಂಟ್ ಮೆಮೊರೀಸ್ ತುಂಬ ಇಷ್ಟ. ಲೈಕ್ 10th ಆದಮೇಲೆ ಇರೋ ಫ್ರೆಂಡ್ಸ್ ಆಗಲಿ ಎಲ್ಲರೂ. ಬಟ್ ಸ್ಟಿಲ್ ಐ ಲವ್ ಮೈ ಸ್ಕೂಲ್ ಫ್ರೆಂಡ್ಸ್ ಗೈಸ್. ಅಫ್ಕೋರ್ಸ್ ಶ್ರೇಯಾ, ನನ್ನ ಹೆಸರು ಶ್ರೇಯಾ, ಅವಳ ಹೆಸರು ಕೂಡ ಶ್ರೇಯಾ. ಅಫ್ಕೋರ್ಸ್ ಶ್ರೇಯಾ, ನೀನು ತುಂಬ ಚೆನ್ನಾಗಿ ನೆನಪಿದ್ಯಾ ಆ್ಯಂಡ್ ಐ ಲವ್ ಯು. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಪ್ರಿಟಿ ಅಂತ ಹಾಕಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಯುವರ್ ಏಜ್ ಆ್ಯಂಡ್ ಕಾಲೇಜ್. ಹುಡುಗಿರ ಏಜ್ ಹೇಳ್ಬಾರ್ದು ಅಂತಾರೆ ಗೈಸ್, ಬಟ್ ಸ್ಟಿಲ್ ನನ್ನ ಏಜ್ ಬಂದುಬಿಟ್ಟು 18 ರನ್ನಿಂಗ್. ಅಂದರೆ ನೆಕ್ಸ್ಟ್ ಏಪ್ರಿಲ್ಗೆ ನಾನು 18 ತುಂಬಿ 19ಗೆ ಬೀಳುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಬ್ರು ಹಾರ್ಟ್ ಹಾಕಿದ್ದೀರಾ, ಮಚ್ ಲವ್. ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ವೆನ್ ಆರ್ ಯು ಗೋಯಿಂಗ್ ಟು ಶೋ ಯುವರ್ ಬಾಯ್ ಫ್ರೆಂಡ್ ಅಂತ ಕೇಳಿದ್ದೀರಾ. ಅಫ್ಕೋರ್ಸ್ ಇದ್ದರೆ ನಾನು ತೋರಿಸ್ತೀನಿ ಮುಂದೆ. ಬಾಯ್ ಫ್ರೆಂಡ್ ಅಂತಲ್ಲ, ನಮ್ಮ ಅಪ್ಪ ಅಮ್ಮ ಯಾರನ್ನ ಒಪ್ಕೊತಾರೋ ಅವ್ರನ್ನ ನಮ್ಮ ಮನೇಲಿ ಒಪ್ಪಿದ್ಮೇಲೆ ನಾನು ತೋರಿಸೋದು. ಫಾಲೋ ಮಾಡಿರಿ, ಸೇಮ್ ಆಗಿ ನಾನು ಯಾವ ಹುಡುಗರನ್ನ ಫಾಲೋ ಮಾಡ್ತಾರೆ, ಇದು ಫಾಲೋ ಮಾಡಿ ಅಂತ ಬಂದಿರೋ ಕ್ವೆಶನ್ಸ್ ಎಲ್ಲರೂ ಹುಡುಗರು ಹಾಕಿರೋದು. ಸೊ ಪ್ಲೀಸ್ ನಾನು ಅಂದರೆ ಲೈಕ್ ಬೇಜಾರಾಗಬೇಡಿ, ಬಟ್ ನಾನು ಯಾವುದೇ ಹುಡುಗರನ್ನ ಫಾಲೋ ಮಾಡಲ್ಲ, ಬರೀ ನಮ್ಮ ಅಣ್ಣನ ಫಾಲೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಫ್ಯೂಚರ್ ಲೈಫಲ್ಲಿ ಯಾರು ಬರ್ತಾರೋ ಅವ್ರನ್ನ ಮಾತ್ರ ಮಾಡ್ತೀನಿ. ನನ್ನ ಅಕೌಂಟಲ್ಲಿ ನಾನು ಯಾವುದೇ ಥರದ ಹುಡುಗರನ್ನೂ ಫಾಲೋ ಮಾಡ್ತಾಯಿಲ್ಲ. ಸೊ ವಿಲ್ ಯು ಮ್ಯಾರಿ ಮೀ ಅಂತೆ.
ನೀವು ಯಾರು ಈ ಥರ ಕ್ವೆಶನ್ ಹಾಕಿದ್ದೀರೋ ಪ್ಲೀಸ್ ನೀವು ದಯವಿಟ್ಟು ನಮ್ಮ ಅಪ್ಪ ಅಮ್ಮನ ಕಾಂಟ್ಯಾಕ್ಟ್ ಮಾಡಿ. ನಮ್ಮಮ್ಮದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನನ್ನ ನೇಮಲ್ಲೇ ಇದೆ. ಸೊ ನಮ್ಮಮ್ಮನ ಕೇಳಿ ಗೈಸ್, ನಿಮ್ಮ ಮಗಳನ್ನ ನಾನು ಮದುವೆ ಆಗ್ತೀನಿ ಅಂತ. ನಮ್ಮಮ್ಮ ಹ್ಞೂ ಅಂದರೆ ಪಕ್ಕ ಆಗೋಣ. ಫಾಲೋ ಬ್ಯಾಕ್ ಮಾಡಿ. ಆಮೇಲೆ ನಾನು ನಿಮಗೊಂದು ಕ್ವೆಶನ್ ಕೇಳ್ತೀನಿ ಅಂತ ಹಾಕಿದ್ದೀರಾ. ಸೇಮ್ ಆನ್ಸರ್ ಅಗೇನ್. ಕ್ಯಾನ್ ವಿ ಹ್ಯಾವ್ ಶೂಟ್ಸ್ ಅಂತ ಕೇಳಿದ್ದೀರಾ. ಇದು ಮಾಡಲ್ಸ್ ಯಾರ್ದೋ ಒಂದು ID ನಾನು ನೋಡಿದೆ. ಹೌದು, ನಾನು ಪ್ರಮೋಷನ್ಸ್ಗಾಗಲಿ ಶೂಟ್ಸ್ಗಾಗಲಿ ಎಂತಕ್ಕೆ ಆಗಲಿ ನಾನು ಒಪ್ಕೊತೀನಿ. ಬಟ್ ಅದು ಟ್ರಸ್ಟಬಲ್ ಇದ್ದರೆ ಮಾತ್ರ ನಾನು ಅದನ್ನ ಎಕ್ಸೆಪ್ಟ್ ಮಾಡೋದು. ಲೈಕ್ ಅಲ್ಲಿಗೆ ಬನ್ನಿ, ಇಲ್ಲಿಗೆ ಬನ್ನಿ, ಒಬ್ಬರೇ ಬನ್ನಿ ಈ ಥರ ಎಲ್ಲ ಅಂದಾಗ ಲಿಟ್ರಲಿ ನಾನು ಬರೋದಿಲ್ಲ. ಸೊ ಟ್ರಸ್ಟಬಲ್ ಇದ್ದರೆ ಅಫ್ಕೋರ್ಸ್ ನಾನು ನಿಮ್ಮ ಜೊತೆ ಶೂಟ್ಸ್ ಆಗಲಿ ಪ್ರಮೋಷನ್ಸ್ ಆಗಲಿ ಪಕ್ಕ ಮಾಡೇ ಮಾಡ್ತೀನಿ. ಆಮೇಲೆ ನೀವು ಯಾಕೆ ಎಷ್ಟು ಕ್ಯೂಟಾಗಿದ್ದೀರಾ ಅಂತೆ ಗೈಸ್. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರೋದಕ್ಕೆ ನಾನು ಚೆನ್ನಾಗಿದ್ದೀನಿ ಗೈಸ್. ಏನು ಮ್ಯಾನುಫ್ಯಾಕ್ಚರರ್ಸ್ ಚೆನ್ನಾಗಿದ್ರೆ ಮಾತ್ರ ಪ್ರಾಡಕ್ಟ್ ಚೆನ್ನಾಗಿ ಬರೋದಂತೆ ನಮ್ಮಮ್ಮ ಡೈಲಾಗ್ ಅದು ಹೇಳಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ಬಂದು, ಐ ಹ್ಯಾವ್ ಸೀನ್ ಯು ಇನ್ ಕ್ಲಾಸಸ್ ಸ್ಕೋರಿಂಗ್ ವೆಲ್ ಆ್ಯಂಡ್ ಪೋಸ್ಟಿಂಗ್ ರೀಲ್ಸ್, ಹೌ ಡು ಯು ಮ್ಯಾನೇಜ್ ಎವ್ರಿಥಿಂಗ್. ಅಂದರೆ ಸ್ಕೋರಿಂಗ್ ವೆಲ್ ಏನಕ್ಕೆ ಅಂದರೆ ಗೈಸ್, ನಾನು ಓದೋದು ಎಕ್ಸಾಮ್ ಹಿಂದಿನ ದಿವಸ ಮಾತ್ರ. ಅದು ಫುಲ್ಲು ಶ್ರದ್ಧೆಯಿಂದ ಓದ್ತೀನಿ. ಲೈಕ್ ನನ್ನ ಮೇನ್ ಅಡ್ವಾಂಟೇಜ್ ಏನು ಅಂದರೆ, ಲೈಕ್ ನಾನು ಎಕ್ಸಾಮ್ ಹಿಂದಿನ ದಿವಸ ಓದಿದ್ರು ನಾನೇನು ಓದಿರ್ತೀನಿ ಅದು ನನ್ನ ಮೈಂಡಲ್ಲಿ ಕರೆಕ್ಟ್ ಚೆನ್ನಾಗಿರುತ್ತೆ. ಲೈಕ್ ನಾನು ಅರ್ಥ ಆಗೋದನ್ನ ಅರ್ಥ ಮಾಡ್ಕೊಂಡು ಹೋಗ್ತೀನಿ, ಅರ್ಥ ಆಗಿಲ್ಲದೆ ಇರೋದನ್ನ ಫುಲ್ಲು ಬೈಹೆಟ್ ಮಾಡ್ತೀನಿ. ಲೈಕ್ ಬರ್ದು ಫುಲ್ಲು ಬರ್ದು ಪ್ರಾಕ್ಟೀಸ್ ಮಾಡ್ಬಿಡ್ತೀನಿ. ಹಾಗಾಗಿ ಅದು ನೆನಪಿರುತ್ತೆ. ಎಕ್ಸಾಮ್ ಬರೆಯೋರ್ಗೆ ಮಾತ್ರ ನೆನಪಿರುತ್ತೆ, ಎಕ್ಸಾಮ್ ಬರೆದಾದ್ಮೇಲೆ ನೆನಪಿರಲ್ಲ. ತಿಂಗಳಿಡೀ ಆಗಲಿ ವರ್ಷ ಇಡೀ ಆಗಲಿ ಓದಲ್ಲ. ನಾನು ಓದೋದು ಎಕ್ಸಾಮ್ ಹಿಂದಿನ ದಿವಸ ಅಷ್ಟೇ. ಆಮೇಲೆ ಬೆಳಗ್ಗೆ 4:30 ಇಲ್ಲ 5:30 ಎದ್ಬಿಟ್ಟು ಓದ್ತೀನಿ ಅಷ್ಟೇ. ಆಮೇಲೆ ಪೋಸ್ಟಿಂಗ್ ರೀಲ್ಸ್ ಸೇಮ್ ಆ್ಯಸ್ ಯು ನೋ, ನಾ 8 to 4 ಕಾಲೇಜ್ ಇರುತ್ತೆ. ಕಾಲೇಜಿಂದ ಮನೆಗೆ ಬರೋ ಅಷ್ಟರಲ್ಲಿ ನಂದು 5:30 5:30 ಆಗಿರುತ್ತೆ. ಸೊ ಆಮೇಲೆ ಬಂದು ಮನೇಲೆಲ್ಲ ಏನಾದ್ರು ಹೆಲ್ಪ್ ಇದ್ದರೆ ಹೆಲ್ಪ್ ಅಂದರೆ ನಾನು ಮಾಡೋದು ಕಾಫಿ ಒಂದೇ ಗೈಸ್ ಮನೇಲಿ. ಅಂದರೆ ಸಂಜೆ ಹೊತ್ತು ನಮ್ಮ ಪಾಪ ಕಾಫಿ ಮಾಡಿಕೊಟ್ಬಿಟ್ಟು ಹಾಗೆ ನಾನು ಇವಾಗ ನಂದು ವ್ಯೂಸ್ ರೀಚ್ ಆಗ್ತಾ ಇರೋದ್ರಿಂದ ನಾನು ನನ್ನ ರೀಲ್ಸ್ ಬಿಡಲೇಬೇಕು. ರೀಲ್ಸ್ ಬಿಟ್ಟಿಲ್ಲ ಅಂದರೆ ನನ್ನ ಡ್ಯಾಶ್ಬೋರ್ಡ್ ಕಡಿಮೆ ಆಗುತ್ತೆ. ಡ್ಯಾಶ್ಬೋರ್ಡ್ ಕಡಿಮೆ ಆದರೆ ನಂದು ವ್ಯೂಸ್ ರೀಚ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ರೀಲ್ಸ್ ಪೋಸ್ಟ್ ಮಾಡಬೇಕು. ಹಾಗಾಗಿ ಕಾಲೇಜಿಂದ ಬಂದಮೇಲೆ ಅದಕ್ಕೆ ಏನು ಡ್ರೆಸ್ ಇರುತ್ತೆ ಅದನ್ನು ಹಾಕ್ಕೊಂಡು ಫುಲ್ ರೀಲ್ಸ್ ಮಾಡಿಬಿಟ್ಟು ಹಾಕ್ತೀನಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಗೈಸ್, ನಮ್ಮ ಮಮ್ಮಿ ಆಗಲಿ ನಮ್ಮ ಪಪ್ಪ ಆಗಲಿ ಇಬ್ಬರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಲೈಕ್ ಅವ್ರು ನಾನು ಸ್ಟಡೀಸಲ್ಲಾಗಲಿ ನನ್ನ ರೀಲ್ಸಲ್ಲಾಗಲಿ ಅದು ಮಾಡಬೇಡ ಇದು ಮಾಡಬೇಡ ಆ ಥರ ಎಲ್ಲ ಹೇಳೋದೇ ಇಲ್ಲ. ಎಸ್ಪೆಷಲಿ ಡ್ರೆಸ್ಗಳಲ್ಲಿ ಕೂಡ ಆ ಥರ ಬಟ್ಟೆ ಹಾಕ್ಬೇಡ ಈ ಥರ ಬಟ್ಟೆ ಹಾಕ್ಬೇಡ ಇಲ್ಲ, ಆ ಥರ ನನಗೆ ಯಾರೂ ನಮ್ಮ ಮನೇಲಿ ರಿಸ್ಟ್ರಿಕ್ಟ್ ಮಾಡಲ್ಲ. ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಇಲ್ಲದೆ ಇರೋದ್ರಿಂದ ನನಗೇನು ಅಷ್ಟು ಮನೇಲಿರೋದು ಅನ್ಕಂಫರ್ಟ್ ಆಗಲಿ ಅಥವಾ ಬೇರೆದಾಗಲಿ ನನಗೆ ಫೀಲ್ ಆಗಲ್ಲ. ಎಲ್ಲರೂ ಸಪೋರ್ಟಿವ್ ಇದ್ದಾರೆ. ಎಸ್ಪೆಷಲಿ ನಮ್ಮ ಮಮ್ಮಿ ಕೂಡ ನೀವು ನೋಡಿದ್ದೀರಾ, ರೀಲ್ಸಲ್ಲೆಲ್ಲ ಇರ್ತಾರೆ, ಅವರು ಕೂಡ ಕೋಆಪ್ರೇಟ್ ಮಾಡ್ತಾರೆ. ನಮ್ಮ ಪಪ್ಪ ಹೆಂಗೆ ಅಂದರೆ ಗೈಸ್, ಅವ್ರಿಗೆ ಎಲ್ಲದರಲ್ಲೂ ಇರಬೇಕು, ಈವನ್ ಓದೋದ್ರಲ್ಲಿ ಇರಬೇಕು. ಆದರೆ ಲಿಮಿಟ್ಸ್ ಕ್ರಾಸ್ ಆಗಬಾರ್ದು. ಅವ್ರಿಗೆ ಲಿಮಿಟ್ಸ್ ಕ್ರಾಸ್ ಆದರೆ ಇಷ್ಟ ಆಗಲ್ಲ ಗೈಸ್. ಯಾವುದೇ ಥರದ ವಿಚಾರ ಆಗಲಿ, ನನ್ನ ಪರ್ಸ್ನಲ್ ವಿಚಾರ ಆಗಲಿ ಅಥವಾ ನಂದು ಓದಿದ್ರೋ ವಿಚಾರದಲ್ಲಾಗಲಿ ಏನರಲ್ಲೂ ಅವ್ರಿಗೆ ನನ್ನ ಲಿಮಿಟ್ಸ್ ಮೀರಬಾರ್ದು. ಆ್ಯಂಡ್ ಈವನ್ ನನಗೂ ಕೂಡ ನಮ್ಮಪ್ಪ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಓವರಾಗಿ ಲಿಮಿಟ್ಸ್ ಮೀರಲ್ಲ. ಸೊ ಹಾಗಾಗಿ ಲಿಮಿಟ್ಸ್ ಮೀರದೇ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮ ಕೂಡ ನನಗೆಲ್ಲ ಎಲ್ಲ ವಿಷಯದಲ್ಲೂ ಸಪೋರ್ಟಿವ್ ಆಗಿದ್ದಾರೆ. ಚಂದು ನಾನು ರೀಲ್ಸ್ ಮಾಡ್ತಾ ಇರ್ತೀನಲ್ಲ, ಅವಳು ಹಾಕಿದ್ದಾಳೆ ನನ್ನ ಬಗ್ಗೆ ಹೇಳು ಅಂತ. ಚಂದು ಬಗ್ಗೆ ಹೇಳ್ಬೇಕಂದ್ರೆ ಗೈಸ್, ಅವಳು ನನ್ನ ಜೊತೆ ನಾನು ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೂ ನನ್ನ ಜೊತೆ ಲಾಯಲ್ ಆಗಿರೋ ಒಂದು ಫ್ರೆಂಡ್ ಅಂದರೆ ಅದು ಚಂದು ಮಾತ್ರ. ಲೈಕ್ ಸ್ಕೂಲಲ್ಲೆಲ್ಲ ಫ್ರೆಂಡ್ಸ್ ಇದ್ರು ಗೈಸ್. ರಕ್ಷಿತಾ, ನಿಖಿತಾ, ಹಿತೈಶ್ರೀ, ವರ್ಷಿಣಿ, ಹರಿಣಿ, ಹುಡುಗರಾಗಲಿ ಎಲ್ಲರೂ ಫ್ರೆಂಡ್ಸ್ ಇದ್ದರು. ಬಟ್ ಅವರೆಲ್ಲ ಕಪಲ್ ಆಗಿದ್ರು. ನಾನು ಒಬ್ಬಳೇ ಇರ್ತಾಯಿದ್ದೆ. ಬಟ್ ವೆನ್ ಐ ಎಂಟರ್ ಮೈ PUC ಅಲ್ಲಿ ಸ್ವಲ್ಪ ಗ್ರೂಪ್ ಆಫ್ ಫ್ರೆಂಡ್ಸ್ ಸಿಕ್ಕಿದ್ರು. ಗ್ರೂಪ್ ಆಫ್ ಫ್ರೆಂಡ್ಸಲ್ಲಿ ಯಾರು ನಂಗೆ ಲಾಯಲ್ ಬರ್ತ್ ಅಂತ ಅನಿಸಿಲ್ಲ. ಲೈಕ್ ನಮ್ಮ ಗ್ರೂಪಲ್ಲಿ 5 ಜನ ಹುಡುಗಿರಿದ್ವಿ. ನನಗೇನು ಶೇಮ್ ಇಲ್ಲ ಗೈಸ್, ನಾನು ಅವ್ರ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತೀನಿ. ಲೈಕ್ ಅವ್ರು ಯಾರು ನನ್ನ ಜೊತೆಗೆ ಲಾಯಲ್ ಆಗಿಲ್ಲ. ಆ್ಯಂಡ್ ಅವ್ರಿಗೆ ಕಂಪೇರ್ ಮಾಡಬೇಕಂದ್ರೆ ಚಂದು ಈಸ್ ಮೈ ಲೈಕ್ ಯಾವತ್ತೂ ನಾನು ಹಿಂದೆ ಮಾತಾಡೋದಾಗಲಿ ಆ ಥರ ಎಲ್ಲ ಏನೂ ಮಾಡಿಲ್ಲ. ಆಮೇಲೆ ಅವಳು ನನ್ನ ಜೊತೆ ಅವಾಗಿಂದನೂ ಇದ್ದಾಳೆ. ಲೈಕ್ ನನಗೇನು ಆಗುತ್ತೆ, ನನಗೇನು ಇಷ್ಟ ಆಗಲ್ಲ ಅದು ಕೂಡ ಅವಳಿಗೆ ಗೊತ್ತು. ಹಾಗೆ ಎಷ್ಟೇ ನೆಗೆಟಿವ್ ಇದ್ರೂ ಗೈಸ್ ಅವಳೇನು ಅಂತ ನನಗೆ ಗೊತ್ತು. ಬಿಕಾಸ್ ನಾನು ಅವಳನ್ನ ತುಂಬ ಇಯರ್ಸಿಂದ ನೋಡಿದ್ದೀನಿ.
ಸೊ ನನ್ನ ಅವಳ ಬಾಂಡಿಂಗ್ ಹೆಂಗೆ ಅಂತಲೂ ಗೊತ್ತು. ಅವಳು ಪಾಸ್ಟ್ ಹೆಂಗಿತ್ತು ಅದು ನನಗೆ ಬೇಕಾಗಿಲ್ಲ, ಬಟ್ ಅವಳು ನನ್ನ ಜೊತೆಗಿದ್ದಾಗಿಂದ ಅವಳು ಹೆಂಗಿದ್ದಾಳೆ ಅಂತ ನನಗೆ ಗೊತ್ತು. ಆ್ಯಂಡ್ ದಟ್ಸ್ ಎನಫ್ ಅನ್ಕೊತೀನಿ. ಆ್ಯಂಡ್ ಯಾ ಪಿ ಯು ಸಿಯಲ್ಲಿ ನನಗೆ ಯಾವ ಹುಡುಗಿ ಫ್ರೆಂಡ್ಸ್ ಆಗಲಿ ಯಾರೂ ಲಾಯಲ್ ಅನಿಸಿಲ್ಲ ಗೈಸ್. ಹಂಗಂತ ದರ್ಶಿನಿ ನಿನಗೆ ಹೇಳ್ತಾ ಇಲ್ಲ ಇದನ್ನು. ದರ್ಶಿನಿ ಐ ಲವ್ ಯು. ಆಮೇಲೆ ಬೇರೆಯವ್ರು ಗೈಸ್ ನನಗೇನೋ ಅಷ್ಟು ಲಾಯಲ್ ವರ್ತ್ ಅಂತ ಅನಿಸಿಲ್ಲ. ಆಮೇಲೆ ನೆಕ್ಸ್ಟ್ ವೆನ್ ಐ ಎಂಟರ್ಡ್ ಮೈ ಡಿಗ್ರಿ, ಐ ಹ್ಯಾವ್ ಮೈ ಪಲ್ಲವಿ ವಿತ್ ಮೀ. ಐ ಹ್ಯಾವ್ ಪಲ್ಲವಿ, ಸಂಜನಾ, ವೇದ, ನಿಖಿಲ್ ಬ್ರೋ. ಈ ನನ್ನ ಡಿಗ್ರಿ ಫ್ರೆಂಡ್ಸ್ ನನಗೆ ತುಂಬ ಲಾಯಲ್ ವರ್ತ್ ಅನಿಸ್ತಾರೆ. ಡಿಗ್ರಿ ಫ್ರೆಂಡ್ಸ್ ಜೊತೆಗೆ ಚಂದು ಕೂಡ ಒಬ್ಬಳು. ಡಿಗ್ರಿ ಫ್ರೆಂಡ್ಸ್ ಏನು ಗೊತ್ತಾ ಗೈಸ್, ನಾನು ಡಿಗ್ರಿ ಸ್ಟಾರ್ಟಾಗಿ 5 ಮಂತ್ಸ್ ಆಗಿದೆ. ಬಟ್ ಈ 5 ಮಂತ್ಸಲ್ಲಿ ನನ್ನ ಈ 4 ಫ್ರೆಂಡ್ಸ್ ಏನಿದ್ದಾರೆ, ವೇದ, ಸಂಜನಾ, ಪಲ್ಲವಿ, ನಿಖಿಲ್ ಬ್ರೋ, ಅವರೆಲ್ಲರೂ ಲೈಕ್ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ. ಲೈಕ್ ಅಷ್ಟು ಸ್ಮಾಲ್ ಡ್ಯೂರೇಷನಲ್ಲಿ ನಂದು ಪ್ರತಿಯೊಂದು ಗೈಸ್, ನಾನು ಯಾವ ಮೂಡಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತೀನಿ, ನಂಗೆ ಇಷ್ಟ ಆಗ್ತಿರೋರ ಹತ್ರ ಯಾವ ಥರ ರಿಯಾಕ್ಟ್ ಮಾಡ್ತೀನಿ ಎಲ್ಲ ಗೊತ್ತು ಅವ್ರಿಗೆ. ಸೊ ಅಷ್ಟೇ ಗೈಸ್. ನಾನು ಕಂಪ್ಯಾರಿಷನ್ ಮಾಡಿದೆ ಅಂತ ಅಂದ್ಕೋಬೇಡಿ, ಬಟ್ ಸ್ಟಿಲ್ ನನ್ನ ಫ್ರೆಂಡ್ಸ್ ಯಾವ ಥರ ಅಂತ ಹೇಳಿದ್ದೀನಿ ಅಷ್ಟೇ. ಹಾಗಾಗಿ ನನ್ನ ಲೈಫಲ್ಲಿ ಹುಡುಗಿರ್ ಫ್ರೆಂಡ್ಸ್ ಅನ್ನೋದು ತುಂಬ ಕಡಿಮೆ ಅಂತ. ಬಟ್ ಚಂದು ಈಸ್ ಆಲ್ವೇಸ್ ಬೆಸ್ಟ್. ಬಿಕಾಸ್ ಒಂದು ಕೈ ಹೆಚ್ಚು ಚಂದು ಇದ್ದೇ ಇರ್ತಾಳೆ. ಏನಕ್ಕೆ ಅಂದರೆ ಅವಳು ನನ್ನ ಜೊತೆಗೆ ಆಲ್ಮೋಸ್ಟ್ 8 to 9 ಇಯರ್ಸಿಂದ ಇದ್ದಾಳೆ. ಅವಳನ್ನ ನಾನು ಮೀಟ್ ಆಗಿದ್ದು ಮೇ ಬಿ 5th ಅನ್ಕೊತೀನಿ. 5th 4th ಮೀಟ್ ಆಗಿದ್ದು ನಾನು ಅವಳನ್ನ. ಫ್ರಮ್ ದಟ್ ಟು ನೌ ಇಲ್ಲಿವರೆಗೂ ಅವಳು ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾಳೆ, ತುಂಬಾ ಲಾಯಲ್ ಆಗಿದ್ದಾಳೆ. ಅದಕ್ಕೆ ಅವಳ ಫ್ರೆಂಡ್ಶಿಪ್ ನನಗೆ ಒಂದು ಕೈ ಮೇಲಿರುತ್ತೆ. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಅಗೇನ್ ಮತ್ತೆ ಇದೆ ಗೈಸ್, ಆರ್ ಯು ಸಿಂಗಲ್? ಎಸ್, ಐ ಆಮ್ ಸಿಂಗಲ್. ಇಷ್ಟ ಆಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲವ್ ಯು ಆಲ್, ಬಾಯ್. ಅಷ್ಟೇ.